ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ, ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ನಾವು ಜಗದೀಶ್ ಅಲಿಯಾಸ್ ಕುದುರೆ ಜಗದೀಶು, ಎಲ್ಲರಿಗೂ ಗೊತ್ತಿರ್ತದೆ, ಪರಿಚಯ ಹೇಳೋದು ಬೇಡ ಅನ್ನಿಸ್ತೀನಿ. ಈಗ ನಾನು ಮಾತಾಡೋಕ್ಕೆ ಬಂದಿರೋವಂಥ ವಿಚಾರ ಈ ದುರಂತ ನಾಯಕ ಒಗ್ಗೂಟ ಅಂತ ಮಾಡಿಕೊಂಡು ನೌಕರನ್ನ ದಿಕ್ತಪ್ಪಿಸಿ ಏಮಾರಿಸಿ ಹೆಂಗಾದ್ರೂ ಸರಿ ಅವರಿಗೆ ಸಿಗಬೇಕಾದಂಥ ವೇತನ ಹೆಚ್ಚಳಾಗಲಿ ಮತ್ತೊಂದಾಗಲಿ ಸಿಗ್ದಂಗೆ ಮಾಡೋಕ್ಕೆ ಬಂದಿರೋವಂಥ ಈ ದುರಂತ ನಾಯಕನ ಬಗ್ಗೆ ಒಂದಷ್ಟು ವಿಚಾರಗಳು ಮಾತಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಅದೇನೋ ಒಂದು ಪ್ರಣಾಳ ಶಿಶು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ ಪಾಪ. ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನೋಡ್ತಾ ಇದ್ದೀನಿ. ಇವರೆಲ್ಲ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಅಷ್ಟೇ ಚರ್ಚೆ ಮಾಡುವಂಥವಿರೋರು. ಅದು ಬಿಟ್ಟರೆ ಇವರು ಬಹಿರಂಗವಾಗಿ ಬಂದು ನೌಕರಿಗೆ ಏನು ಕೊಡಿಸ್ಬೇಕು, ಏನು ಮಾಡಬೇಕು ಅದಂತೂ ಇವ್ರ ತಲೆಯಲ್ಲಿ ಇಲ್ವೂ ಇಲ್ಲ ಬಿಡಿ. ಎಲ್ಲ ವಾಟ್ಸಪ್ಪಲ್ಲಿ ಅಷ್ಟೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ನಾನು ನೋಡಿದ್ದು ಅದೇನವರು ಪ್ರಣಾಳ ಶಿಶು ಅಂತ ಐತಲ್ಲ, ಆ ಪ್ರಣಾಳ ಶಿಶು ನಾನು ತರಿಸ್ಬೇಕಾದ್ರೆ ಭಯಂಕರವಾಗಿ ಕಷ್ಟಪಟ್ಟಿದ್ದೀನಿ. ಅವತ್ತು ತರದಂಗೆ ತಡೆಯೋದಕ್ಕೆ ಹಲವಾರು ಜನ ಅಡ್ಡಡ್ಡ ಉದ್ದ ಬೀಳ್ತಾಯಿದ್ರು. ಆಮೇಲೆ ಏನು ಭಯಂಕರವಾಗಿ ಹೇಳಿದ, ಏನು ಮತ್ತೊಂದು ನೌಕರರ ಸಮಸ್ಯೆಗೆ ಕೊನೆ ಮಳೆ. ಆಮೇಲೆ ನಾನು ಇಡೀ ಸಂಸ್ಥೆ ಎಲ್ಲ ಅಧಿಕಾರಿ ವರ್ಗದವ್ರನ್ನೂ ಬದಲಾವಣೆ ತಂದುಬಿಡ್ತೀನಿ, ಏನೇನೋ ಸಿಕ್ಕೋಯ್ತೇವೆ, ನಮ್ಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಕೈ ಹಿಡೀರಿ ಅಂತೇಳಿ ಎಲ್ಲ ಕೇಳ್ಕೊಂಡಿದ್ದ. ಅವತ್ತು ತರಿಸಿದಂತಾನೆ. ಅವತ್ತು ಯಾವುದೇ ಸಂಘಟನೆ ಮುಖಂಡರನ್ನ ಕೇಳಿರಲಿಲ್ಲ, ಏನಿಲ್ಲ. ಇವರು ಯಾವ್ದಾದ್ರು ಒಂದು ಸಂಘಟನೆ ಮುಖಂಡರನ್ನ ಕೇಳಿದ್ನ ಇವನು. ಕೇಳಿದರೆ ಹೇಳಿ. ಅವತ್ತು ಯಾವುದೋ ಸಂಘಟನೆ ಕೇಳು ಅಂದರೆ ಇಲ್ಲ ಅವ್ರು ಅಡ್ಡ ಬಿದ್ದುಬಿಡ್ತಾರೆ, ಇವ್ರು ಅಡ್ಡ ಬಿದ್ದುಬಿಡ್ತಾರೆ ಅಂತ ಹೇಳಿ ಅವನೇ ವಿಡಿಯೋ ಮಾಡೋಕ್ಕೆ ಕೇಳ್ತಾನೆ. ಮತ್ತು ಇವತ್ತು ಹೆಂಗೆ ಕೇಳ್ತಾನೆ, ಇವತ್ತು ಯಾವ ಮಕ್ಕ ಇಟ್ಕೊಂಡು ಕೇಳ್ತಾನೆ. ಆಮೇಲೆ ಇವತ್ತು ಹೋರಾಟ ಮಾಡಿ ಅಂತ ಹೇಳ್ತೀರಿ, ಪ್ರಣಾಳಿಕೆ ಬಗ್ಗೆ ಕೇಳಿ ಅಂತ ಹೇಳ್ತೀರಿ, ಬೇರೆ ಸಂಘಟನೆಗೆ ಹೇಳ್ತೀರಿ. ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಪಕ್ಕದ ಮನೇಲಿ ಯಾರ್ದೋ ಒಂದು ಮಗು ಆಗಿರ್ತದೆ, ಹುಟ್ಟಿಸಿದ್ದನ್ನು ಅವನೇ ತಂದೆ ಆಗಬೇಕು, ಇಲ್ಲ ನಾನು ಬಂದು ತಂದೆ ಆಗೋಕ್ಕೆ ಸಾಧ್ಯನಾ? ಅಲ್ಲಿ ಆ ಮಗುಗೆ ಯಾರು ಹುಟ್ಟಿಸಿರ್ತಾನೆ ಅವನೇ ತಂದೆ ಆಗಬೇಕೇ ಹೊರತು ಹೋಗಿ ನಾನು ತಂದೆ ಆಗೋದ್ರಲ್ಗೆ ಅವ್ನ ಹೆಂಡ್ತಿಗೆ ನಾನೇ ಗಂಡ ಆಗಬೇಕು. ಇದು ಸರಿಯಾ? ಇವನದು ನ್ಯಾಯನ ಇದು? ಅವತ್ತು ತರಬೇಕಾದ್ರೆ ಎಲ್ಲ ಅಡ್ಡ ಉದ್ದ ಬಿದ್ದುಬಿಡ್ತಾರೆ ಅಂತ ಏನು ಭಾಳ ಭಯಂಕರವಾಗಿ ಬೆಟ್ಟ ಗುಡ್ಡ ಹಗ್ದು ನಾನು ಪ್ರಯತ್ನ ಪಟ್ಟಿದ್ದೀನಿ ಹಗಲು ರಾತ್ರಿ ಅಂತ ಹೇಳ್ಕಡೆ ಇವತ್ತು ಅವ್ನು ಮಾಡಬೇಕೆ. ಆಮೇಲೆ ವಾಟ್ಸಾಪ್ ಇರೋರು, ವಾಟ್ಸಾಪ್ ಯೂನಿವರ್ಸಿಟಿಲಿ ಚರ್ಚೆ ಮಾಡೋಂಥವ್ರು, ನೀವು ಕೇಳ್ರಪ್ಪ, ನೀವು ಬೇರೆ ಸಂಘಟನೆ ಯಾಕೆ ನೀವು ಕೇಳಿ ಅಂತ ಬೇರೆ ಸಂಘಟನೆ ನಾಯಕರನ್ನ ಮುಖಂಡರನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತೀರಿ? ಆ ಮಾರುದ್ದ ಟೈಪ್ ಮಾಡಿಬಿಡ್ತೀರಲ್ಲ ನೀವು. ಆ ಮಾರುದ್ದ ಟೈಪ್ ಮಾಡೋದ್ರ ಬದಲು ನೀವೇ ನಿಮ್ಮ ಅವನ್ಯಾವನ ದುರಂತ ನಾಯಕ ಅವನಲ್ಲ, ಎಲ್ಲಪ್ಪ ಪ್ರಣಾಳಿಕೆ ಅದೆಂಥದ್ದು ಪ್ರಣಾಳ ಶಿಶು ನಡಿ ಏನು ಮಾಡ್ತಾ ಇದೆ, 2-3 ವರ್ಷ ಆಗಿದೆ ಸರ್ಕಾರ ಬಂದು. ನಮ್ಗೆ 2024ರಲ್ಲಿ ವೇತನ ಹೆಚ್ಚಳ ಆಗಬೇಕಾಯಿತು, ಮತ್ತು 38 ತಿಂಗಳು ಹಿಂಬಾಕಿ ಬರಬೇಕು. ನಡಿ ಇದ್ನಾರು ಹಿಂಗಾರು ತಗೊಳ್ಳೋಣ ಅಂತ ಹೇಳಿ ನೀವು ಒತ್ತಡ ಹಾಕ್ರಪ್ಪ ಮರೆಯ. ನೀವು ವಾಟ್ಸಪ್ ಯೂನಿವರ್ಸಿಟಿಲಿ ಚರ್ಚೆ ಮಾಡ್ತಿರಲ್ಲಪ್ಪ ನೀವು, ವಾಟ್ಸಪ್ ವೀರರು. ದಯವಿಟ್ಟು ಹೋಗಿ ಅವ್ನ ಮನೆ ಮುಂದೆನೋ ಆಫೀಸ್ಗೆ ಹೋಗಿ ಕೇಳಿ, ಒತ್ತಡ ಹಾಕಿ. ಅದು ಬಿಟ್ಬಿಟ್ಟು ನೀವು ಇಲ್ಲಿ ವಾಟ್ಸಪ್ಪಲ್ಲಿ ಅಷ್ಟೇ ಸೀಮಿತ. ಆಮೇಲೆ ಮತ್ತೆ ಇನ್ನೊಂದು, ಏನು ದುರಂತ ನಾಯಕ ಇಲ್ಲೇ ನೌಕರಿಗೆ ಏನು ವೇತನ ಹೆಚ್ಚಳ ಆಗಲಿ ಸಮಸ್ಯೆ ಆಗಲಿ ಬಗೆಹರಿಸೋ ಕಡೆ ಈ ಕಡೆ ಒಂದು ಏನು ಪ್ರಯತ್ನ ಇಲ್ಲ. ಯಾರು ಅಮಾಯಕ ನೌಕರನ್ನ ಹಿಡಿಯೋದು, ಹೊಡೆಯೋದು, ಬಡಿಯೋದು, ಇಲ್ಲ ಅವ್ರ ವಿರುದ್ಧ ಹೋಗಿ ಕೇಂದ್ರ ಕಚೇರಿಗೆ ಕಂಪ್ಲೇಂಟ್ ಕೊಡೋದು, ಅವ್ರ ವಿರುದ್ಧ ಹೋಗಿ ಇನ್ನೊಂದು ಮತ್ತೊಂದು ಮಾಡೋದು, ಒತ್ತಡ ಹಾಕೋದು. ಇವ್ದು ಹೆಂಗೆ ಅಂದರೆ ಅವ್ನ ವಿರುದ್ಧ ಯಾರೇ ಮಾತಾಡಲಿ, ಅವ್ನ ವಿರುದ್ಧ ಅನ್ನೋದಕ್ಕಿಂತ ಅವ್ನ ತಪ್ಪುಗಳನ್ನೂ ತೋರಿಸ್ಬಾರ್ದಿರಲಿ. ಅವ್ನ ತಪ್ಪುಗಳು ಏನಾದ್ರು ತೋರಿಸಿದ್ರು ಅಂದರೆ ಅವರನ್ನು ಇವನು ಟಾರ್ಗೆಟ್ ಮಾಡಿ ಕೇಂದ್ರ ಕಚೇರಿ ಮಟ್ಟದಲ್ಲಾಗಲಿ ಇಲ್ಲ ಇನ್ನೊಂದು ಮತ್ತೊಂದರಲ್ಲಾಗಲಿ ಕಂಪ್ಲೇಂಟ್ ಕೊಡುವಂಥದ್ದು. ಅದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಸೊಸೈಟಿ ನಿರ್ದೇಶಕರು, ಅಧ್ಯಕ್ಷರು, ಅವ್ರ ಮೇಲೂ ಒಂದಷ್ಟು ಜನ ಅಲಿಗೇಷನ್ ಮಾಡಿದ್ದಾನೆ. ಮತ್ತು ಅದೇ ಸಂಘಟನೆ ಮಹಿಳಾ ಮುಖಂಡರ ಮೇಲೆ ಅಲಿಗೇಷನ್ ಮಾಡಿದ್ದಾನೆ. ಅದೇ ಸಂಘಟನೆಯಲ್ಲಿದ್ದಂಥ ಏನು ಜಗದೀಶ್ HR ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾನೆ. ಇನ್ನು ಹಲವಾರು ಜನದ ಮೇಲೆ ಇವನು ಅವನ ಜೊತೆ ಇದ್ದಂಥವ್ರ ಮೇಲೇ ಇವನು ಕಂಪ್ಲೇಂಟ್ ಕೊಟ್ಕೊಂಡು ಇಲ್ಲಿ ಇವ್ನು ಮಾಡಬೇಕಾಗಿದ್ದ ಕೆಲಸನೇ ಬಿಟ್ಬಿಟ್ಟವನೇ. ಅವನ ತಪ್ಪುಗಳನ್ನ ಯಾರು ಬಹಿರಂಗವಾಗಿ ತರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡೋದು. ಆಮೇಲೆ ನನ್ನ ಮೇಲೂ ಕೂಡ ಟಾರ್ಗೆಟ್ ಮಾಡಿದ್ದಾನೆ. ಕೇಂದ್ರ ಕಚೇರಿಯಲ್ಲಿ ಹೋಗ್ಬಿಟ್ಟು ಅದೇನು ಅದು ಅಂತ ವಿಚಾರನೇ ಅಲ್ಲ ಅಂಥದಕ್ಕೆ ಹೋಗಿ ಇವನು ಟಾರ್ಗೆಟ್ ಮಾಡಿ ಕಂಪ್ಲೇಂಟ್ ಕೊಡ್ತಾನೆ.
ಆಮೇಲೆ ಅದಾದ ನಂತರದಲ್ಲಿ ಇನ್ನೂ ಹಲವಾರು ಕಡೆ ಎತ್ತಿ ಕಟ್ಟಿ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡಿಸುವಂಥ ಕೆಲಸನ ಮಾಡ್ತಾನೆ. ಇವ್ನು ಮಾಡಬೇಕಾಗಿರೋದೇನು, ಇಲ್ಲಿ ಸಾರಿಗೆ ನೌಕರಿಗೆ ವೇತನ ಹೆಚ್ಚಳ ಆಗ್ದೇ 2024ರಿಂದ ಕಡಿಮೆ ವೇತನದಲ್ಲಿ ದುಡಿತವ್ರೆ. ಇದನ್ನ ಹೆಂಗಾರ ನಾನು ಕೊಡ್ಸೋಣ ಅನ್ನೋದು ಈ ದೃಢ ನಿರ್ಧಾರದಲ್ಲಿ ಈ ಕಡೆ ಈ ಒಂದು ದೃಷ್ಟಿ ಇಟ್ಕೊಂಡು ಹೋರಾಟ ಮಾಡೋದನ್ನ ನೌಕರನ ಅಮಾಯಕ ನೌಕರ ಮೇಲೆ ಇನ್ನೊಂದು ಮತ್ತೊಂದು ಮಾಡಿ ಎಲಿಗೇಷನ್ ಮಾಡಿ ಅವ್ರು ಹೆಂಗಾರು ಕುಗ್ಸುವಂಥದ್ದು. ಆಮೇಲೆ ಅವರು ಇವ್ನು ಲೋಪದರ್ಶಗಳನ್ನ ಇವ್ರು ಬಹಿರಂಗವಾಗಿ ಹೇಳ್ತಾರೆ ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದರಲ್ಲಿ ವಾಯ್ಸ್ ರೆಕಾರ್ಡೋ ವಿಡಿಯೋನೋ ಯಾವುದೋ ಒಂದು ಮಾಡಿಬಿಡ್ತಾರಲ್ಲ, ಅದನ್ನ ನೋಡ್ಕೊಳ್ಳೋದು, ಅದನ್ನ ನೋಡ್ಕೊಂಡು ಟಾರ್ಗೆಟ್ ಮಾಡೋದು. ಇಂಥವನು ನೌಕರಿಗೆ ಏನಾರು ಕೊಡಿಸ್ತಾನ? ದಯವಿಟ್ಟು ನಮ್ಮೆಲ್ಲ ಸಾರಿಗೆ ನೌಕರು ಅರ್ಥ ಮಾಡ್ಕೊಳ್ಳಿ, ಇವರು ವಾಟ್ಸಪ್ಪಲ್ಲಿ ಅಷ್ಟೇ. ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಇವನು ಅದನ್ನು ಇಲ್ಲಿವರೆಗೂ ಒಂದು ಪ್ರಶ್ನೆ ಮಾಡಲಿಲ್ಲ. ಆಮೇಲೆ ಅದೆಂಥದ್ದು ಪಾಗಲ್ ಮೀಟಿಂಗ್ ಮಾಡ್ಕೊಂಡು ಆ ಪಾಗಲ್ ಮೀಟಿಂಗಲ್ಲಿ ಎಲ್ಲ ನಮ್ಮ ಅಮಾಯಕ ನೌಕರರು ಪಾಪ ಅವರು ಅದೇನು ತಿಳಿದೇ ಮಾಡ್ತಾರೋ ಇಲ್ಲ ತಿಳಿದು ಮಾಡ್ತಾರೋ ಗೊತ್ತಾಯ್ತಾ ಇಲ್ಲ, ಇವನು ಹೇಳಿದ್ದನ್ನು ಯಥಾವತ್ತು ತಂದು ಸಾಮಾಜಿಕ ಜಾಲತಾಣ ವಾಟ್ಸಪ್ ಯೂನಿವರ್ಸಿಟಿ ಇಲ್ಲ ಫೇಸ್ಬುಕ್ಕಲ್ಲಿ ಹಾಕೊಂಡು ಪ್ರಶ್ನೆ ಮಾಡಿಕೊಂಡು ನೌಕರನ್ನ ದಿಕ್ತಪ್ಪಿಸುವಂಥ ಕೆಲಸನ ಮಾಡ್ತಾ ಇದ್ದೀರಿ. ನೀವು ಇದೇ ರೀತಿ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ವೇತನ ಹೆಚ್ಚಳ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ, ನೌಕರಿಗೆ ವೇತನ ಹೆಚ್ಚಳ ಕೊಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ಚರ್ಚೆ ಮಾಡೋದನ್ನು ಬಿಟ್ಟು ನಿಮ್ದೇನು ಪ್ರಣಾಳ ಶಿಶು ಇದೆ ಅದಕ್ಕೆ ನೀವು ಹೋರಾಟಕ್ಕೆ ಕರೆ ಕೊಡಿ. ಹೋರಾಟ ಮಾಡ್ತೀರೋ ಇಲ್ಲ ಮತ್ತೊಂದು ಮಾಡ್ತೀರೋ ಏನು ಮಾಡ್ತೀರೋ ನೋಡಿ. ನೀವು ಏನಾದ್ರು ಹೋರಾಟಕ್ಕೆ ಕರೆ ಕೊಡ್ತೀವಿ ಅಂದರೆ ಎಲ್ಲ ಸಂಘಟನೆಗಳು ರೆಡಿ ಇದ್ದಾರೆ. ಯಾವ ಸಂಘಟನೆಯೂ ನಾವು ಬರಲ್ಲ ಅವನೇನಾದ್ರು ಮಾಡ್ಕೊಳ್ಳಿ ಅಂತ ಏನು ಕೈ ಬಿಟ್ಟಿಲ್ಲ. ಎಲ್ಲರೂ ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ಹೇಳಿದ್ದಾರೆ. ನೀವು ಹೋರಾಟಕ್ಕೆ ಕರೆ ಕೊಟ್ಟು ಏನಾದ್ರು ಒಂದು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ನೀವು ಅಮಾಯಕ ನೌಕರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ನಿನ್ನ ವಿಚಾರಗಳನ್ನ ಹೇಳಿದ್ರು ಅಂತ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಕೇಂದ್ರ ಕಚೇರಿಗಳಾಗಲಿ ಇನ್ನೊಂದು ಕಡೆ ಆಗಲಿ ಟಾರ್ಗೆಟ್ ಮಾಡಿ ಅವ್ರನ್ನ ಕುಗ್ಸುವಂಥ ಕೆಲಸ ಮಾಡೋದನ್ನು ಬಿಟ್ಟು ದಯವಿಟ್ಟು ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲ ನೀವು ಹೋರಾಟ ಕರೆ ಕೊಡಿ, ಎಲ್ಲ ಸಂಘಟನೆನೂ ಕರೀರಿ, ಅವರು ಬರ್ತಾರೆ. ಅದು ಬಿಟ್ಬಿಟ್ಟು ನೀವು ಕೇಳಿ ಅಂದರೆ ಯಾರೋ ಪಕ್ಕದ ಮನೆ ಅವ್ರೇನೋ ಗಂಡ ಹೆಂಡ್ತಿಗೆ ಅವ್ರಿಗೆ ಒಂದು ಮಗು ಹುಟ್ಟಿರ್ತದೆ, ಆ ಮಗುಗೆ ನೀನು ತಂದೆ ಆಗು ಅಂತ ಕೇಳ್ದಂಗೆ ಆಯ್ತದೆ ಇವ್ನು ಕೇಳೋ ಕತೆ. ಆಮೇಲೆ ವಾಟ್ಸಪ್ಪಲ್ಲಿ ಕೇಳೋ ನೀವು ಯಾರು ವಾಟ್ಸಪ್ ಇವರರು ಇದ್ದೀರಿ, ನೀವು ಕೇಳೋದು ಅದೇ ರೀತಿಯಾಗಿದೆ. ನಿಮ್ಮ ಮಗುಗೆ ನೀವು ತಂದೆ ಆಗಬೇಕು, ಅದು ಬಿಟ್ಬಿಟ್ಟು ನನ್ನ ತಂದೆ ಆಗೋದು ಹೆಂಗೆ? ಅಲ್ಲಿಗೆ ನಿಮ್ಮ ಹೆಂಡತಿಗೂ ಅವನೇ ಕೂಡ ಗಂಡ ಆಗಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಈ ರೀತಿ ವಾಟ್ಸಪ್ಪಲ್ಲಿ ಏನೇನೋ ಮತ್ತೊಂದು ಮಗದೊಂದು ಹೇಳಿ ನೌಕರನ್ನ ದಿಕ್ ತಪ್ಪಿಸೋದನ್ನು ಬಿಡಿ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ಒಳ್ಳೆಯದಾಗಲಿ. ಹಾಗೆ ಏನು ಈ ಒಂದು ವಿಡಿಯೋ ಮಾಡಿದ್ದೀನಿ ಇದನ್ನು ನಮ್ಮ ಸಾರಿಗೆ ಟಿ ವಿಯವ್ರಿಗೆ ಕೊಟ್ಟು ಅಪ್ಲೋಡ್ ಮಾಡಿಸ್ತೀನಿ ನೋಡಿ. ಆಮೇಲೆ ಅವ್ರಿಗೆ ಅವರು ಚಾನಲನ್ನು ಒಂದಷ್ಟು ಬೆಂಬಲ ನೀಡಿ ಅಂತ ಹೇಳಿದ್ದೀನಿ. ಆಮೇಲೆ ನಾನು ಹಲವಾರು ಬಾರಿ ಅವ್ರದ್ದು ಸಾರಿಗೆ ಟಿ ವಿ ಏನು ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ ಎಲ್ಲ ನೋಡಿದ್ದೀನಿ. ಹಲವಾರು ವಿಚಾರಗಳು ನೌಕರಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನ ಅವರು ನೌಕರಿಗೆ ತಿಳಿಸೋವಂಥ ಕೆಲಸನ ಮಾಡ್ತಾಯಿದ್ದಾರೆ. ಅವರಿಗೆ ಬೆಂಬಲವನ್ನು ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.